ಮಕ್ಕಳೇ, ಸೆಫೋರಾ ಟ್ರೆಂಡ್ಗೆ ಬಲಿಯಾಗಬೇಡಿ. ಹೌದು, ಸೆಫೋರಾ ಟ್ರೆಂಡ್ ಇದೊಂದು ಹೊಸ ರೀತಿಯ ವ್ಯಸನ. ಈ ವ್ಯಸನ ಹೆಣ್ಣು ಮಕ್ಕಳನ್ನೇ ಕಾಡುತ್ತೆ. ಹಾಗಾಗಿ ಪೋಷಕರೇ, ನೀವು ಈ ಬಗ್ಗೆ ಎಚ್ಚರ ವಹಿಸಲೇಬೇಕು. ಈ ಅಡಿಕ್ಷನ್ ಹೆಚ್ಚಾಗಿ 10 ರಿಂದ 19 ವಯಸ್ಸಿನ ಮಕ್ಕಳನ್ನ ಕಾಡುತ್ತೆ. ಈ ವ್ಯಸನದ ಲಕ್ಷಣ ಏನಂದ್ರೆ, ಹೆಣ್ಣು ಮಕ್ಕಳು ತಮ್ಮ ಸೌಂದರ್ಯದ ಬಗ್ಗೆಯೇ ಚಿಂತಿಸುತ್ತಾರೆ. ಅದರಲ್ಲೂ ಮುಖ್ಯವಾಗಿ ಚರ್ಮದ ಬಣ್ಣವನ್ನ ಕಾಪಾಡಲು ತೋರಿಸುತ್ತಿರುವ ಅತ್ಯಾಸಕ್ತಿ. ಮಕ್ಕಳ ಈ ಆಸಕ್ತಿಯನ್ನ ದುರುಪಯೋಗ ಪಡಿಸಿಕೊಳ್ಳುತ್ತಿರುವ ಕಾಸ್ಮೆಟಿಕ್ ಕಂಪನಿಯವರು ಮಕ್ಕಳಿಗೆ ತಮ್ಮ ಉತ್ಪನ್ನಗಳನ್ನ ಬಳಸುವ ಪ್ರಚೋದನೆ ನೀಡುತ್ತಿದ್ದಾರೆ. ತಮ್ಮ ಉತ್ಪನ್ನಗಳನ್ನ ಬಳಸಿ ಅದರ ರೀಲ್ಸ್, ಶಾರ್ಟ್ಸ್ ಅಥವಾ ವಿಡಿಯೋ ಮಾಡಿ ಹಾಕಲು ಪ್ರೇರೇಪಿಸುತ್ತಿದ್ದಾರೆ. ಆ ಮೂಲಕ ಮಕ್ಕಳನ್ನ ಪ್ರಯೋಗ ಪಶುಗಳನ್ನಾಗಿಸುತ್ತಿದ್ದಾರೆ. ಆದ್ರೆ ಇದ್ಯಾವುದರ ಅರಿವಿಲ್ಲದ ಹೆಣ್ಣು ಮಕ್ಕಳು ಈ ಸ್ಮಾರ್ಟ್ಫೋನ್ ಸಹವಾಸದಿಂದ ಇಂಥ ವ್ಯಸನಕ್ಕೆ ತುತ್ತಾಗಿ ತಮ್ಮ ಮಾನಸಿಕ ಆರೋಗ್ಯ ಮಾತ್ರವಲ್ಲ, ತಮ್ಮ ಶೈಕ್ಷಣಿಕ ಭವಿಷ್ಯವನ್ನ ಕಳೆದುಕೊಳ್ಳುತ್ತಿದ್ದಾರೆ. ಈ ವ್ಯಸನಕ್ಕೆ ತುತ್ತಾಗುವ ಮಕ್ಕಳಿಗೆ ಓದಿನಲ್ಲಿ ಆಸಕ್ತಿ ತೀರಾ ಕಡಿಮೆಯಾಗುತ್ತೆ. ಉದಾಹರಣೆಗೆ 8ನೇ ತರಗತಿಯ ವಿದ್ಯಾರ್ಥಿನಿಯ ಬುದ್ಧಿಮಟ್ಟ 4ನೇ ತರಗತಿಯ ಮಟ್ಟದಲ್ಲಿರುತ್ತೆ ಅನ್ನೋ ಆತಂಕಕಾರಿ ಅಂಶ ಅಧ್ಯಯನದಿಂದ ಬಯಲಾಗಿದೆ. ಜೊತೆಗೆ ಈ ವ್ಯಸನಕ್ಕೆ ತುತ್ತಾದ ಮಕ್ಕಳು ಕೆಟ್ಟ ನಡವಳಿಕೆಯನ್ನ ರೂಢಿಸಿಕೊಳ್ಳುತ್ತಾರೆ. ಹಿರಿಯರನ್ನ ಗೌರವಿಸದೆ ತಮ್ಮದೇ ಲೋಕದಲ್ಲಿ ವಿಹರಿಸುವ ವಿಚಿತ್ರ ಗುಣಗಳನ್ನ ಹೊಂದಿರುತ್ತಾರೆ. ಹಾಗಾಗಿ ಪೋಷಕರೇ ಎಚ್ಚರ. ಮಕ್ಕಳನ್ನ ಸ್ಮಾರ್ಟ್ಫೋನ್ನಿಂದ ದೂರ ಇಡಿ. ಇಂಥ ವ್ಯಸನಗಳಿಂದ ಕಾಪಾಡಿ.